ಅಭಿನಯ ಕಳೆದೋಯ್ತ ಅಂತ ಅನ್ಸುತ್ತೆ, ಬಟ್ ಇಲ್ಲ ಅಂತ ಹೇಳಿ ಸ್ವಸ್ತಿ ಒಂದು ಪುಟ್ಟ ಹುಡುಗಿ ಏಕಪಾತ್ರ ಅಭಿನಯ ಮಾಡ್ಲಿಕ್ಕೆ ಬಂದಿದ್ದಾರೆ. ಬನ್ನಿ ಸ್ವಸ್ತಿ, ಹಾಯ್ ಹೇಳಿ ಎಲ್ರಿಗೂ ಜೋರಾಗಿ, ಇನ್ನು ಜೋರಾಗಿ. ಸೂಪರ್. ಏನು ಓದ್ತಾ ಇದ್ದೀರಾ? ಏಕಪಾತ್ರ ಅಭಿನಯನೂ ಓದ್ತಿದ್ದೀರಾ? ತಲೆಯಲ್ಲಿ ಇವಾಗ ಏಕಪಾತ್ರ ಅಭಿನಯ ಬಿಟ್ಟು ಬೇರೆ ಏನೂ ಇಲ್ಲ. ನಿನ್ ಹೆಸರೇನಂತ ಕೇಳಿದ್ರು ಬೇಕಂದ್ರೆ ಏಕಪಾತ್ರ ಅಭಿನಯ ಅಂತ ಹೇಳುವುದು. ಏನ್ ಓದ್ತಾ ಇದೆ? ಏಕಪಾತ್ರ ಅಭಿನಯ. ಬೆಳಿಗ್ಗೆ ಊಟ ಮಾಡಿದೆ ಏಕಪಾತ್ರ ಅಭಿನಯ ಅಂತಾನೆ ಹೇಳುತ್ತಾ? ಸೂಪರ್. ಯಾರು ಹೇಳ್ಕೊಟ್ಟಿದ್ರಿ ಫಸ್ಟ್ ಏಕಪಾತ್ರ ಅಭಿನಯ ಮಾಡೋದು? ಅಪ್ಪ. ಸೂಪರ್. ಅಪ್ಪ ಆಲ್ರೆಡಿ ಕ್ಯಾಮ್ರಾ ಇಟ್ಕೊಂಡು ರೆಡಿ ಯಾಕೆ ನಿಂತಿದ್ದಾರೆ, ನನ್ನ ಮಗಳು ಏಕಪಾತ್ರ ಅಭಿನಯ ಹೇಗೆ ಮಾಡ್ತಾರೆ ಅಂತ ಹೇಳಿ. ಐಮ್ ಶೋರ್ ನಿಮ್ಮನ್ನ ಪ್ರೌಡ್ ಅಂತ ಫೀಲ್ ಮಾಡಿಸ್ತಾಳೆ ಮಗಳು. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡು. ರಾಜ ಹರ್ಷವರ್ಧನ ಇಡೀ ಭರತ ಖಂಡವನ್ನು ತನ್ನ ಕೈವಶ ಮಾಡಿಕೊಳ್ಳಲು ದಕ್ಷಿಣ ಭಾರತದ ಮೇಲೆ ಆಕ್ರಮಣ ಮಾಡಿರುತ್ತಾನೆ. ಆದರೆ ಕರುನಾಡ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಲಾಗದೆ ಹಿಂದಿರುಗಿ ಹೋಗುತ್ತಾನೆ. ಇವರಿಬ್ಬರ ಕಾದಾಟದ ದುರ್ಗವನ್ನು ನಾನು ನಿಮ್ಮ ಮುಂದೆ ಮಾಡುತ್ತಿದ್ದೇನೆ. ಇಲ್ಲಿ ನಿಂತರೆ ಕರುನಾಡ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿ, ಇಲ್ಲಿ ನಿಂತರೆ ರಾಜ ಹರ್ಷವರ್ಧನ. ನನ್ನ ಪ್ರಚಂಡ ಸೈನ್ಯದ ಮುಂದೆ ನಿಲ್ಲುವ ತಾಕತ್ತು ನಿನಗಿದೆಯೇ? ಸೋಲಂಕಿಯಾದ ನಮಗೆ ನೀನು ಯಾವ ಲೆಕ್ಕ? ಕರುನಾಡ ಮೇಲೆ ಮತ್ತೊಬ್ಬರ ಆಕ್ರಮಣ ನಾವೆಂದೂ ಸಹಿಸುವುದಿಲ್ಲ. ನಮ್ಮ ನೆಲ ಸ್ಥಳದ ರಕ್ಷಣೆಗೆ ನಾವೆಂದೂ ಬದ್ಧ. ಹರ್ಷವರ್ಧನ ನರ್ಮದಾ ನದಿ ದಾಟಿ ಒಂದು ಅಂಗುಲ ಜಾಗವನ್ನು ಮುಟ್ಟಲು ಬಿಡುವುದಿಲ್ಲ. ಇದು ಇಮ್ಮಡಿ ಪುಲಿಕೇಶಿ ಭೂಮಿ ತಾಯ ಮೇಲೆ ಮಾಡುವ ಪ್ರಮಾಣ. ಏ ಪುಲಿಕೇಶಿ, ಯುದ್ಧ ಮಾಡಿ ಯಾಕೆ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತೀಯಾ? ನನ್ನ ಮುಂದೆ ಶರಣಾಗು, ಅದರಿಂದ ನಿನಗೂ ಉಳಿತು ನಿನ್ನ ಮಾನವು ಉಳಿಯುತ್ತದೆ. ಶರಣಾಗತಿ ಇಲ್ಲಿಯ ಬೋನಿಗೆ ಕೈ ಹಾಕಿದೆ ಅಂದುಕೊಂಡಿದ್ದೀಯಾ? ಅಲ್ಲ, ಹುಲಿಯ ಗುಹೆಯ ಕದ ತಟ್ಟಿದೀಯ. ಎಚ್ಚರ ಹರ್ಷವರ್ಧನ, ನನ್ನ ಸೈನ್ಯದ ಮುಂದೆ ನೀವೆಲ್ಲ ಇಲಿಗಳು. ನನ್ನ ಪರಾಕ್ರಮದ ಬಗ್ಗೆ ಗೊತ್ತಿದೆ ಅಲ್ಲವೇ? ರಕ್ತಪಾತ ಬೇಡೆಂದರೆ ನನ್ನ ಮುಂದೆ ತಲೆ ತಗ್ಗಿಸು, ಬಿಟ್ಟುಕೊಡು ನಿನ್ನ ರಾಜ್ಯವನ್ನು. ನೀರು ಕೇಳಿದರೆ ಹಾಲು ಕೊಡುತ್ತೇವೆ, ಹಸಿವು ಅಂದರೆ ಮೃಷ್ಟಾನ್ನ ಬಡಿಸುತ್ತೇವೆ. ಇದು ಕರುನಾಡಿನ ಮಣ್ಣಿನ ಗುಣ, ಸಂಸ್ಕೃತಿ. ಆದರೆ ನಮ್ಮ ಸ್ವಾಭಿಮಾನವನ್ನು ಕಳಗಿದರೆ ಸೀಳಿ ಬಿಡುತ್ತೇವೆ. ಎಚ್ಚರ ಹರ್ಷವರ್ಧನ. ಕಾಡಿಗೆ ಒಂದೇ ಸಿಂಹ ಇರಬೇಕು, ಅದೇ ರಾಜನಾಗಿರಬೇಕು. ಆ ಸಿಂಹ ನಾನೇ. ನನ್ನ ನೆಲ ನನ್ನ ತಾಯಿಯ ಹಾಗೆ, ಅದನ್ನು ಒದಲು ಬಂದರೆ ನಾನು ಸುಮ್ಮನಿರುವೆನೆ? ನಿನ್ನ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತೇನೆ. ಆಕ್ರಮಣ, ಆಕ್ರಮಣ. ಇನ್ನು ಮುಂದೆ ಯುದ್ಧ ಮಾಡಿ ಪ್ರಯೋಜನವಿಲ್ಲ. ನಮ್ಮ ಅವನತಿಯನ್ನು ನಾವೇ ಮಾಡಿಕೊಂಡಂತೆ. ನಿನ್ನ ಜೊತೆ ಸಂಧಾನ ಮಾಡಿಕೊಳ್ಳುತ್ತೇನೆ. ಹರ್ಷವರ್ಧನ, ನಿನ್ನ ಗೆಳೆತನವನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ನಿನಗಿದು ರಾಜ ಮರ್ಯಾದೆ. ಧನ್ಯವಾದಗಳು ಪುಲಿಕೇಶಿ. ಇನ್ನು ಮುಂದೆ ಯಾವತ್ತೂ ನನ್ನ ಸೈನ್ಯ ದಕ್ಷಿಣದ ಕಡೆ ಮುಖ ಮಾಡುವುದಿಲ್ಲ. ಇನ್ನು ನಿಮಗೆ ದಕ್ಷಿಣಾಪತೇಶ್ವರ ಎಂಬ ಬಿರುದನ್ನು ನೀಡಿ ಗೌರವಿಸುತ್ತೇನೆ. ದಕ್ಷಿಣಾಪತೇಶ್ವರ ಇಮ್ಮಡಿ ಪುಲಿಕೇಶಿಗೆ ಧೌಕರ, ಧೌಕರ. ಧನ್ಯವಾದ. ಸೂಪರ್. ಇನ್ನೊಂದ್ಸತಿ ಲಾಸ್ಟ್ ಡೈಲಾಗ್ ಹೇಳು ಪುಟ್ಟ. ನೀವೆಲ್ಲ ಜೊತೆಗೆ ಹೇಳ್ಬೇಕಲ್ಲ, ಒಂದ್ಸತಿ ನೀನು ಹೇಳು, ಇಡೀ ಆಡಿಯನ್ಸ್ ನಿನ್ ಜೊತೆಗೆ ಹೇಳ್ತಾರೆ. ಒಂದ್ಸತಿ ಹೇಳ್ಬಿಟ್ಟ. ಇನ್ನೊಂದ್ಸತಿ ಹೇಳ್ಬೋದಾ? ಇನ್ನೊಂದ್ಸತಿ ಹೇಳು. ಸೂಪರ್. ಬಹುಪರಾಗ್, ಬಹುಪರಾಗ್. ನಾವು ನಿಂಗೆ ಹೇಳ್ಬೇಕು ಬಹುಪರಾಗ್ ಅಂತ, ಯಾಕಂದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹರ್ಷವರ್ಧನ ಹಾಗೂ ಪುಲಕೇಶಿ ಎಲ್ಲ. ಆದ್ರೂ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಇಲ್ಲಿ ನಿಂತಾರೆ ಹರ್ಷವರ್ಧನ್ ಅಂತ ಹೇಳ್ಬಿಟ್ಟು ಇಷ್ಟೇ ಇಲ್ಲಿ ನಿಂತಾರೆ ಪುಲಕೇಶಿ. ಡಿಫ್ರೆನ್ಸೇ ಇಲ್ಲ ಹರ್ಷವರ್ಧನ್ಗೂ ಪುಲಕೇಶಿಗೂ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಮ್ಗೆ. ನಿಮ್ಗೆ ನಮ್ಮ ಶ್ರೀ ಭಾಗ್ಯಲಕ್ಷ್ಮಿ ಫುಡ್ಸ್ ವತಿಯಿಂದ ಈ ಒಂದು ಗಿಫ್ಟ್, ಹಾಗೂ IHP ಅಯ್ಯಂಗಾರ್ ಹೋಮ್ ಪ್ರಾಡಕ್ಟ್ಸ್ ವತಿಯಿಂದ ಈ ಒಂದು
ಗಿಫ್ಟ್ ಹಾಗೂ ನಮ್ಮ ಐಶಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ಒಂದು ಸರ್ಟಿಫಿಕೇಟ್. ಬನ್ನಿ ಒಂದು ಫೋಟೋ. ಹಾಗೂ ಲೋಟಸ್ ಕಿಡ್ಸ್ ಪ್ರೀ ಸ್ಕೂಲ್ ವತಿಯಿಂದ ಈ ಒಂದು ಗಿಫ್ಟ್ ಕೂಡ ಇದೆ ಫ್ರಮ್ ಲೋಟಸ್ ಕಿಡ್ಸ್ ಪ್ರೀ ಸ್ಕೂಲ್. ಥ್ಯಾಂಕ್ ಯು. ಅಂಡ್ ನಮ್ಮ ಮುಂದಿನ